ಎಲ್ಲರಿಗೂ ನಮಸ್ಕಾರಗಳು. ತುಳಸಿ ಗಿಡ ನೀಡುವಂತಹ ಈ ಶುಭ ಮತ್ತು ಅಶುಭ ಸಂಕೇತಗಳ ಬಗ್ಗೆ ಈ ವಿಡಿಯೋದ ಮುಖಾಂತರ ತಿಳಿಯೋಣ. ಒಣಗಿದ ತುಳಸಿ ಗಿಡವನ್ನ ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಅದನ್ನ ಪವಿತ್ರ ನದಿಯಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ವಿಸರ್ಜಿಸಬೇಕು. ತುಳಸಿ ಗಿಡವನ್ನ ಸದಾ ಈಶಾನ್ಯ ದಿಕ್ಕಿನಲ್ಲಿ ನೆಡುವುದು ಉತ್ತಮ. ತುಳಸಿ ಗಿಡವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದುದು ಮಾತ್ರವಲ್ಲದೆ ಮನೆಯ ಸಮೃದ್ಧಿಯ ಸಂಕೇತ ಕೂಡ ಹೌದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ತುಳಸಿ ಗಿಡವು ಅಲ್ಲಿನ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಬದಲಾವಣೆಗಳ ಮುನ್ಸೂಚನೆಯನ್ನ ನೀಡುತ್ತೆ ಅಂತ ನಂಬಲಾಗಿದೆ. ತುಳಸಿ ನೀಡುವಂತಹ ಅಶುಭ ಸಂಕೇತಗಳು. ಒಂದು ವೇಳೆ ಮನೆಯಲ್ಲಿರುವ ತುಳಸಿ ಗಿಡವು ಎಷ್ಟು ಆರೈಕೆ ಮಾಡಿದರೂ ಪದೇ ಪದೇ ಒಣಗುತ್ತಿದ್ದರೆ ಅದು ಮುಂಬರುವ ಆರ್ಥಿಕ ನಷ್ಟದ ಸಂಕೇತ ಆಗಿರಬಹುದು. ಜ್ಯೋತಿಷ್ಯದ ಪ್ರಕಾರ ಬುಧ ಗ್ರಹದ ಪ್ರಭಾವವು ತುಳಸಿ ಮೇಲೆ ಹೆಚ್ಚಾಗಿರುತ್ತೆ. ಬುಧನು ಬುದ್ಧಿ ಮತ್ತು ಆರ್ಥಿಕತೆಗೆ ಕಾರಣನಾಗಿರುತ್ತಾನೆ. ತುಳಸಿ ಒಣಗುವುದು ಬುಧನ ದೋಷ ಅಥವಾ ಹಣಕಾಸಿನ ಮುಗ್ಗಟ್ಟನ್ನ ಸೂಚಿಸುತ್ತೆ. ಹಾಗೆ ತುಳಸಿ ಗಿಡದ ಎಲೆಗಳು ಹಠಾತ್ ಆಗಿ ಉದುರಲು ಪ್ರಾರಂಭಿಸಿದರೆ ಅದು ಕುಟುಂಬದಲ್ಲಿ ಕಲಹ ಅಥವಾ ಮನಸ್ತಾಪಗಳು ಉಂಟಾಗಬಹುದು ಎನ್ನುವುದರ ಮುನ್ಸೂಚನೆ ಆಗಿರುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ನೆಲೆಸುವ ಮುನ್ನ ತುಳಸಿ ಗಿಡವು ಸೊರಗುತ್ತೆ ಎಂದು ನಂಬಿಕೆ ಇದೆ. ತುಳಸಿ ಗಿಡವು ನೀಡುವಂತಹ ಶುಭ ಸಂಕೇತಗಳು. ನಿಮ್ಮ ಮನೆಯ ತುಳಸಿ ಗಿಡವು ಹಸಿರು ಎಲೆಗಳಿಂದ ಸಮೃದ್ಧವಾಗಿ ಬೆಳೆಯುತ್ತಿದ್ದರೆ ಅದು ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿದೆ ಎಂಬುದರ ಚಿಹ್ನೆ ಆಗಿರುತ್ತೆ. ತುಳಸಿ ಗಿಡದಲ್ಲಿ ಮಂಜರಿ ಅಂದ್ರೆ ಹೂವು ಬೆಚ್ಚಾಗಿ ಬಂದ್ರೆ ಅದು ಮಹಾಲಕ್ಷ್ಮಿಯ ಆಗಮನದ ಸಂಕೇತ ಆಗಿರುತ್ತೆ. ಗಿಡದ ಸುತ್ತ ಹೊಸ ಸಸಿಗಳು ತಾನಾಗಿ ಹುಟ್ಟಿಕೊಳ್ಳುತ್ತಿದ್ದರೆ ಶೀಘ್ರದಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ ಅಥವಾ ಹೊಸ ವ್ಯಕ್ತಿಯ ಆಗಮನವಾಗಲಿದೆ ಎಂದರ್ಥ. ಹಸಿರಾದ ತುಳಸಿಯು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಅರಿವನ್ನ ಹೆಚ್ಚಿಸುತ್ತೆ ಮತ್ತು ವಾಸ್ತು ದೋಷವನ್ನ ನಿವಾರಿಸುತ್ತೆ. ಒಣಗಿದ ತುಳಸಿ ಗಿಡ. ಒಣಗಿದ ತುಳಸಿ ಗಿಡವನ್ನ ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಅದನ್ನ ಪವಿತ್ರ ನದಿಯಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ವಿಸರ್ಜಿಸಬೇಕು. ತುಳಸಿ ಗಿಡವನ್ನ ಸದಾ ಈಶಾನ್ಯ ದಿಕ್ಕಿನಲ್ಲಿ ನೆಡುವುದು ಉತ್ತಮ. ಪ್ರತಿದಿನ ಸಂಜೆ ಗಿಡದ ಮುಂದೆ ತುಪ್ಪದ ದೀಪ ಹಚ್ಚುವುದರಿಂದ ವಿಷ್ಣು ಮತ್ತು ಲಕ್ಷ್ಮಿಯ ಕೃಪೆ ಸದಾ ಇರುತ್ತೆ. ತುಳಸಿ ಗಿಡದ ಶುಚಿತ್ವವನ್ನ ಕಾಪಾಡುವುದು ಮತ್ತು ಅದನ್ನ ಗೌರವದಿಂದ ಕಾಣುವುದು ಮನೆಯ ಏಳಿಗೆಗೆ ದಾರಿಯನ್ನ ಮಾಡಿಕೊಡುತ್ತೆ. ತುಳಸಿಯಲ್ಲಿ ಕಳೆಗಿಡ ಬೆಳೆಯಬಾರದು. ತುಳಸಿ ಗಿಡದ ಬುಡದಲ್ಲಿ ಅತಿಯಾಗಿ ಕಳೆಗಿಡಗಳು ಬೆಳೆದರೆ ಅದು ಶತ್ರುಗಳ ಕಾಟ ಅಥವಾ ಆತಂಕದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಸನಾತನ ಧರ್ಮದ ಪ್ರಕಾರ ತುಳಸಿಯು ಭಗವಾನ್ ವಿಷ್ಣುವಿನ ಪ್ರಿಯ ಪತ್ನಿಯಾದ್ದರಿಂದ ಆ ಗಿಡದ ಸ್ಥಿತಿಗತಿಯು ಮನೆಯ ಯಜಮಾನನ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ನೇರ ಪರಿಣಾಮವನ್ನ ಬೀರುತ್ತೆ. ಮನೆಯ ಅಂಗಳದಲ್ಲಿ ತುಳಸಿ ಹಚ್ಚ ಹಸಿರಾಗಿದ್ದರೆ ಪಿತೃದೋಷಗಳು ನಿವಾರಣೆಯಾಗಿ ದೈವಬಲ ಹೆಚ್ಚುತ್ತೆ. ಆದ್ದರಿಂದ ಪ್ರತಿ ಗುರುವಾರ ತುಳಸಿಗೆ ಹಾಲನ್ನ ಅರ್ಪಿಸುವುದು ವಿಶೇಷ ಫಲವನ್ನ ನೀಡುತ್ತೆ.